ಯಾರ ಹತ್ರನಾದರೂ ಮಾತಾಡೋದೇನಾದರೂ ಇತ್ತಾ? ಯಾರ್ಯಾರ ಹತ್ರ ಅಲ್ಲಕಲ್ಲ, ನಿನ್ನ ಹತ್ರನೇ ಮುಖ್ಯವಾದ ವಿಷಯ ಮಾತಾಡಬೇಕಾಯ್ತು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ನನ್ನ ಹತ್ರವಾ? ನನ್ನ ಹತ್ರ ಏನಪ್ಪಯ್ಯ ಅಂತ ಮುಖ್ಯವಾದ ವಿಷಯ? ಹೇಳಿ ಅಪ್ಪಯ್ಯ. ಒಂದು ನಿಮಿಷ ಅಪ್ಪಯ್ಯ, ಮಾತಾಡ್ಕೊಂಡು ನೀಲು ಫೋನ್ ಕಟ್ ಮಾಡ್ತಾ ಇದ್ದೀನಿ ಅಂತಂದರೆ ಬ್ಯುಸಿ ಇದ್ದೀನಿ ಅಂತ ಅರ್ಥ ತಾನೆಯಾ? ಯಾಕೆ ಪದೇ ಪದೇ ಫೋನ್ ಮಾಡಿಯೇ? ಹೆಂಡತಿ ಫೋನ್ ಮಾಡಿದಾಗ ಅಟೆಂಡ್ ಮಾಡದೇ ಇರೋಷ್ಟು ನೀವು ಬ್ಯುಸಿ ಇರಲ್ಲ ಅಂತ ನನಗೂ ಗೊತ್ತು. ಸರಿ, ಈಗ ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಅಂದರೆ ನಿಂಗೆ ಗೊತ್ತಿಲ್ವಾ? ಅಪ್ಪಯ್ಯ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾ ಇದ್ದೀನಿ ಅಂತ. ಅದಕ್ಕೆ ಕೇಳಿದ್ದು, ಈಗ ಎಲ್ಲಿದ್ದೀರಾ ಅಂತ. ಮರಗೋಡ, ಅಪ್ಪಯ್ಯ ಆಗ್ಲಿವೆಲ್ಲ ಮಾತಾಡಿದ್ದು, ಇನ್ನ ಏಟಾಗ್ಬೇಕಲ್ಲ, ಬಾಲ ಅಲ್ಲಿ ಬಸಿ. ಬಂದೆ ಅಪ್ಪಯ್ಯ. ನಿಲ್ಲು ಮಡಗು, ಆಮೇಲೆ ಫೋನ್ ಮಾಡ್ತೀನಿ. ಬಂದೆ ಅಪ್ಪಯ್ಯ. ಕ್ಷಮಿಸ್ಬಿಡಿ ಅಪ್ಪಯ್ಯ, ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತಂದ್ರಿ. ಅದೇನು ಹೇಳಿ ಅಪ್ಪಯ್ಯ. ಅಲ್ಲಕಲ್ಲ ಮರಗೋಡ, ನಾನು ಆವತ್ತು ಹೇಳಿದ್ದೆ ತಾನೆ ನಿನಗೆ, ನೀನು ಹೊಸ ಆ ಕೇಸಿಂದ ದೂರ ಇರಲ್ಲ ಅಂತ. ನನ್ನ ಮಾತನ್ನು ಮೀರಿ ನೀನು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈಟೋದು ಹುಮ್ಮಸ್ಸಲ್ಲಿ ಓಡಾಡ್ತಾ ಇದೆಯಲ್ಲ, ಇದ್ರ ಪರಿಣಾಮ ಏನಾಯ್ತದೆ ಅಂತ ಗೊತ್ತಿಲ್ಲ ನಿನಗೆ? ಇದೇನಪ್ಪಯ್ಯ ಹಿಂಗೆ ಹೇಳ್ತಾ ಇದ್ದೀರಿ? ಅಲ್ಲ ಕಣಪ್ಪಯ್ಯ, ಈ ಕೇಸಿನ ವಿಷಯ ಬಂದರೆ ಸಾಕು, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಿ? ಹುಡುಗಿಗೆ ಅನ್ಯಾಯ ಆಗದೆ ಕಣಪ್ಪಯ್ಯ. ಅವಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಏನು ತಪ್ಪು? ತಪ್ಪಲ್ಲಕಲ್ಲ, ದೊಡ್ಡ ತಪ್ಪಾಯ್ತದೆ. ಲೇ ಮೂದೇವಿ, ಈ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ನಿಂಗೆ ಗೊತ್ತದೆ ಅಲ್ಲ? ಅದಕ್ಕೆ ಅವೇನಪ್ಪಯ್ಯ ನಾನು ಇಷ್ಟೊಂದು ಹೋರಾಟ ಮಾಡ್ತಾ ಇರೋದು. ಅಪ್ಪಯ್ಯ, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ಈ ಆಕ್ಸಿಡೆಂಟ್ ಮಾಡಿರೋರು ನಿಮಗೆ ಗೊತ್ತು ಅಂತ ಕಾಣ್ತದೆ. ಹೇಳಿ ಅಪ್ಪಯ್ಯ, ಆಕ್ಸಿಡೆಂಟ್ ಮಾಡಿದವ್ರು ಯಾರು ಹೇಳಿ ಅಪ್ಪಯ್ಯ, ಮಾತಾಡಿ ಅಪ್ಪಯ್ಯ. ನಿನ್ನ ತಮ್ಮ ಸಿದ್ದೇಗೌಡಕಲ್ಲ. ಏನು ಹೇಳ್ತಿದ್ದೀರಪ್ಪಯ್ಯ? ಈ ಆಕ್ಸಿಡೆಂಟ್ ಮಾಡ್ದವನು ನಮ್ಮ ಸಿದ್ದುನಾ? ಏನು ಅಡುಗೆ ಮಾಡಲಿ? ರೂಪಿಸ್ತಾನೆ ಇಲ್ವಲ್ಲ. ಹಾಂ, ಹರಿಗೆ ಬೇಳೆ ಸಾರು ತುಂಬ ಇಷ್ಟ, ಅದನ್ನೇ ಮಾಡಿಬಿಡ್ತೀನಿ. ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಏನೂ ಗೊತ್ತಿಲ್ವಲ್ಲ. ತಲೆ ಯಾಕೆ ಕೆಡಿಸ್ಕೋಬೇಕು? ಫೋನ್ ನೋಡಿಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಅಯ್ಯೋ, ಒಂದು ಸಿಂಪಲ್ ಬೇಳೆ ಸಾರು ಮಾಡೋಕ್ಕೆ ಏನೇನೋ ಹೇಳ್ತಾಳಲ್ಲಪ್ಪ. ಇನ್ನೊಂದ್ಸಲ ಪ್ಲೇ ಮಾಡೋಣ. ಸಿಂಚನ, ಬೇಳೆ ಸಾರು ಮಾಡೋದಕ್ಕೆ ಅಷ್ಟೊಂದೆಲ್ಲ ಯಾಕೆ ವಿಡಿಯೋಗಳನ್ನ ಹುಡುಕ್ಬೇಕು ಹೇಳು? ನನ್ನನ್ನು ಕೇಳಿದ್ರೆ ನಾನೇ ಮಾಡ್ಕೊಡೋದಿಲ್ವಾ? ನೋಡಿ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೀವು ಮಾಡ್ಕೊಳ್ಳಿ. ಎಲ್ಲ ನನ್ನೊಬ್ಳಿಗೆ ಗೊತ್ತು ಅಂತ ಪಾಠ ಹೇಳೋದು ಬಂದ್ಬಿಡ್ಬೇಡಿ. ನನಗೇನು ಬೇಕೋ ಅದು ಮಾಡ್ಕೊಳ್ತೀನಿ. ಹಾಗಲ್ಲ, ಅತ್ತೆಗೆ ಹುಷಾರಿಲ್ಲ ಪಾಪ. ಈ ಸಂದರ್ಭದಲ್ಲಿ ನಾವಿಬ್ರು ಹೀಗೆ ನಡ್ಕೊಂಡ್ರೆ ತಪ್ಪಾಗತ್ತಲ್ವಾ? ನೋಡು, ಹರೀಶನ್ಗೂ ಮೊದಲಿನ ಥರನೇ ನಡ್ಕೊಳ್ಳೋದಿಕ್ಕೆ ಹೇಳು. ನಿನಗೇನೇನು ಬೇಕೋ ನಾನೆಲ್ಲ ರುಚಿಯಾಗಿ ಮಾಡಿಕೊಡ್ತೀನಿ. ಅತ್ತೆಗೆ ಇವಾಗ ಹುಷಾರಿಲ್ಲ, ಅದಕ್ಕೆ ಅವರು ಅಡುಗೆ ಮನೆ ಕಡೆ ಬರಲ್ಲ. ನೀವು ಅಧಿಕಾರ ಚಲಾಯಿಸ್ತಾ ಇದ್ದೀರಾ? ಅಧಿಕಾರ ಚಲಾಯಿಸಕ್ಕೆ ಹೇಳ್ತಾ ಇಲ್ಲ ಸಿಂಚನ, ಅಕ್ಕರೆಯಿಂದ ಹೇಳ್ತಾ ಇದ್ದೀನಿ. ನಾವಿಬ್ರು ಇದೇ ಮನೆ ಸೊಸೆ ಅಂದರು. ನಾವಿಬ್ರು ಕಚ್ಚಾಡ್ಕೋತಾ ಇದ್ರೆ
ಇಡೀ ಮನೆ ನೆಮ್ಮದಿ ಹಾಳಾಗೋಗುತ್ತೆ. ಏನು ನಾವಿಬ್ರು ಇವಾಗ ಒಂದಾಗ್ಬಿಟ್ರೆ ಈ ಮನೆಯಲ್ಲಿ ನೆಮ್ಮದಿ ತುಂಬಿ ತುಳುಕಾಡ್ಬಿಡತ್ತಾ? ಅದು ಯಾವತ್ತೂ ಸಾಧ್ಯನೇ ಇಲ್ಲ. ನಮ್ಮಿಬ್ರಿಗೂ ಮ್ಯಾಚೇ ಆಗಲ್ಲ. ನನ್ನ ಲೆವೆಲೇ ಬೇರೆ, ನಿಮ್ಮ ಲೆವೆಲೇ ಬೇರೆ. ಲೆವೆಲ್ ಬೇರೆನೇ ಇದ್ದರೂ ನಾವಿಬ್ಬರು ಒಂದೇ ಮನೆಯಲ್ಲಿ ತಾನೇ ಇರ್ತಿದ್ದೀವಿ. ವ್ಯತ್ಯಾಸ ಎಷ್ಟೇ ಅಂದರೆ ನೀನು ಹೊರಗಡೆ ಹೋಗಿ ದುಡಿತೀಯ, ನಾನು ಮನೆಯಲ್ಲಿ ದುಡಿತೀನಿ ಅಷ್ಟೇ. ನಾನಿಲ್ಲಿ ಬಂದಿರೋದು ಅಡುಗೆ ಮಾಡೋಕ್ಕೆ, ನಿಮ್ಮಿಂದ ಪಾಠ ಹೇಳಿಸ್ಕೊಳಕ್ಕಲ್ಲ. ನಿಮ್ಮಿಂದ ಸಂಸ್ಕಾರ ಕಲಿಯೋ ಅವಶ್ಯಕತೆನೂ ಇಲ್ಲ. ಸಂಸಾರ ಮಾಡಬೇಕು ಅಂದರೆ ಸಂಸ್ಕಾರ ಇರಲೇಬೇಕಲ್ವಾ ಸಿಂಚನ? ಅಂದ್ರೆ ಇಲ್ಲಿವರೆಗೂ ಅಪ್ಪಯ್ಯ ನಾನು ಮಾತಾಡಿದ್ದು ನೀನು ಕೇಳಿಸ್ಕೊಂಬಿಟ್ಲಾ? ಸಿದ್ದುನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಅವಳಿಗೆ ಗೊತ್ತಾಗೋಯ್ತಾ? ಹಲೋ 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 ಹಲೋ, ಅವಳೇನಾದ್ರೂ ನಿಜವಾಗ್ಲೂ ಎಲ್ಲ ಕೇಳಿಸ್ಕೊಂಡಿದ್ರೆ ಕಥೆನೇ ಬೇರೆ ತರ ಆಗೋಯ್ತದೆ. ಹೆಂಗಪ್ಪ ತಿಳ್ಕೊಳ್ಳೋದು? ನನ್ನ ಬುದ್ಧಿಗಿಷ್ಟು ರಿಸೀವ್ ಮಾಡಿದ್ಮೇಲೆ ಫೋನ್ ಕಟ್ ಮಾಡದೆ ಮರ್ತ್ಬಿಟ್ಟಿವನಲ್ಲ.